ಪ್ರಾಮಾಣಿಕವಾಗಿ, ನೇರವಾಗಿ, ನಿಖರವಾಗಿ ಹೇಳಿಕೊಳ್ಳುವಂತಹ ಸಮಯ ಒದಗಿ ಬಂದಿದೆ. ನಿಮಗಾಗಿ ಮಂಜುಗಳೇ, ನೋಡಲ್ ಆಫೀಸರ್ಗಳ ಸಲಹೆ ಸೂಚನೆಗಳನ್ನ ಪಾಲಿಸಿಕೊಂಡು ಒಬ್ಬೊಬ್ಬರಾಗಿ ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಸಮಯದ ಅವಕಾಶವನ್ನ ಎಲ್ರಿಗೂ ಕೊಡಬೇಕಾಗಿರೋದ್ರಿಂದ ಸಂಕ್ಷಿಪ್ತವಾಗಿರಲಿ, ನಿಖರವಾಗಿರಲಿ, ನೇರವಾಗಿರಲಿ. ಹಾಗೆ ನಿಗದಿಪಡಿಸಿದ ಸ್ಥಳದಲ್ಲೇ ತಾವು ಬರಬೇಕು. ವೇದಿಕೆಯ ಎಡಭಾಗದಲ್ಲಿ ತಾವೇನು ನೋಂದಣಿ ಮಾಡ್ತಿರಲ್ಲ ಆ ಸ್ಥಳದಿಂದಲೇ ಬರಬೇಕು. ಆಹ್ವಾನ ಸಲ್ಲಿಸಿದ ನಂತರ ಪೋಡಿಯಂ ಸೆಂಟರ್ ಮೈಕ್ ಆನ್ ಮಾಡಿ ಸರ್. ಸೆಂಟರ್ ಮೈಕ್ ಆನ್ ಮಾಡಿ. ಅಹವಾಲುಗಳನ್ನು ಸಲ್ಲಿಸಿದ ನಂತರ IPGRS ಅಲ್ಲಿ ಹೋಗಿ ಅಲ್ಲಿರುವಂತಹ ಕೌಂಟರ್ಗಳಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ರಿಜಿಸ್ಟರ್ ಮಾಡಿಸಿ ಊಟ ಮಾಡಿಕೊಂಡು ತೆರಳಬಹುದು. ಏನಿದು ಅಸಂಘಟಿತ ಕಾರ್ಮಿಕರಿಗೆ ಮನೆ ಕಟ್ಕೊಡ್ಬೇಕು ಅಂತ ಹೇಳಿ ಸರ್. ಗಾಂಧೇಬಾಯಿಪಾಳ್ಯದಲ್ಲಿ ಒಂದ್ಸಂದ್ರ ಬಂಡೆಪಾಳ್ಯದಲ್ಲಿ ಜಮೀನಿದೆ, ಅದಕ್ಕೆ ಇದು ಮಾಡಬೇಕು ಸರ್. ಇಷ್ಟು ಇದೊಂದು ಸರ್. ಆಯ್ತಾಯ್ತು. ಕಟ್ಟಡ ಕಾರ್ಮಿಕರಿಗೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಈ ಸವಲತ್ತಿತ್ತು ಸರ್. ಇವತ್ತಿಗೆ ನಮ್ಮ ಸರ್ಕಾರನೇ ಬಂದು ಸುಮಾರು 70% ಎಲ್ಲ ಕಡಿತ ಮಾಡಿದೆ. ಅದನ್ನೆಲ್ಲ ಕೂಡ ಮರುಸ್ಥಾಪನೆ ಮಾಡಿದ್ರೆ ನಾವು ಟ್ರೇಡ್ ಯೂನಿಯನ್ಗಳಿಂದ ಮತ್ತೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀವಿ ಸರ್. ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಸರ್. ಹೌದು ಸರ್. ಮತ್ತು ಮಂಡಳಿಗೆ ನಮ್ಮ ಕಡೆಯಿಂದ ಇದು ಮಾಡ್ಬೇಕು ಸರ್. ಥ್ಯಾಂಕ್ ಯು ಸರ್. ನಮ್ಮ ಚಿಕ್ಕಮ್ಮ ಒಬ್ಬರು ಕ್ಯಾನ್ಸರ್ ಪೇಷಂಟು ಕೃಷ್ಣಪ್ಪ ನೋಡಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.